ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಗೀತಾ ಸಕ್ರಾಯಪಟ್ಟಣ. ಇವತ್ತು ನಾನು ದೋಸೆ ಜೊತೆಗೆ ಹೆಗ್ ಬುರ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಾಸ್ಟಾಗಿ ಬೆಳಗಿನ ತಿಂಡಿಗೆ ರೆಡಿ ಮಾಡ್ಕೊಳ್ಬೋದು. ಇಲ್ಲಿ ದೋಸೆಗೆ ನಾನು ಎಲ್ಲ ಥರದ ಹಿಟ್ಟನ್ನು ಸಹ ನಾನಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಎಲ್ಲ ಥರದ ಅಂದರೆ ಗೋಧಿ ಹಿಟ್ಟು, ಮೈದೆ ಹಿಟ್ಟು, ಅಕ್ಕಿ ಹಿಟ್ಟು, ಸ್ವಲ್ಪ ರಾಗಿ ಹಿಟ್ಟು ಇಷ್ಟನ್ನು ಸಹ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಟೇಸ್ಟು ಸಹ ಚೆನ್ನಾಗಿರುತ್ತೆ, ಫಾಸ್ಟಾಗೂ ಆಗುತ್ತೆ. ನಮಗೆ ಒಂದೇ ಥರದ ದೋಸೆ ತಿಂದು ಬೇಜಾರಾಗಿರುತ್ತೆ ಅಂದಾಗ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ರುಚಿಕರವಾಗಿರುತ್ತೆ, ಫಾಸ್ಟಾಗೂ ಸಹ ಆಗುತ್ತೆ. ಹಾಗೆ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ನಮಗೆ ಎಷ್ಟು ಹದವಾಗಿ ಬೇಕೋ ಅಷ್ಟು ಹದವಾಗಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪನೂ ಸಹ ಗಂಟಿಲ್ದಾಗೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ದೋಸೆ ಹಿಟ್ಟಿನ ಅದಕ್ಕೆ ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಗಂಟೆಲ್ಲೂ ಇರಬಾರ್ದು, ಆ ಥರ ನೀಟಾಗಿ ರೆಡಿ ಮಾಡ್ಕೊಳ್ಬೇಕು. ಇದಕ್ಕೆ ನಾವು ಕಾಂಬಿನೇಷನ್ನಾಗಿ ಚಟ್ನಿ ಸಹ ಮಾಡ್ಕೋಬೋದು. ನಾನಿಲ್ಲಿ ಕಾಯಿ ಚಟ್ನಿ ಸಹ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಟೇಸ್ಟಿ ಡಿಫ್ರೆಂಟಾಗಿರಲಿ ಅಂತ ಹೇಳ್ಬಿಟ್ಟು ನಾನು ಎಗ್ ಬುರ್ಜಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಎಗ್ ಬುರ್ಜಿ. ರೊಟ್ಟಿ, ಚಪಾತಿ, ಈ ಥರ ದೋಸೆ ಎಲ್ಲದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನನಗೆ ಹಿಟ್ಟು ಸಹ ರೆಡಿ ಆಯಿತು ನೋಡಿ, ಇಷ್ಟು ನೀಟಾಗಿ ಹದವಾಗಿ ರೆಡಿಯಾಗಿದೆ. ಹಾಗೆ ನನ್ನ ಚಾನಲ್ ಹಾಗೆ ನೋಡ್ತಾಯಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ವಿಡಿಯೋಗೆ ಸಂಪೂರ್ಣ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಎಲ್ಲ ವಿಡಿಯೋನು ಸಹ ನೋಡಿ ಸಪೋರ್ಟ್ ಮಾಡಿ. ನೋಡಿ, ನನಗೆ ಹಿಟ್ಟು ರೆಡಿ ಆಯಿತು. ಇಷ್ಟ ಆದರೆ ಸಾಕು ನನಗೆ. ಈಗ ನಾನು ಇದನ್ನು ಒಂದು 5 ನಿಮಿಷ ಬಿಡ್ತೀನಿ. ಈಗ ನಾನು ಎಗ್ ಬುರ್ಜಿ ಮಾಡೋಕ್ಕೆ ಮೊಟ್ಟೆನ ತೊಗೊಂಡಿದ್ದೀನಿ. ಇಲ್ಲಿ ಒಂದು 5 ಮೊಟ್ಟೆನ ನಾನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಒಗ್ಗರಣೆಗೆ ಬಂದುಬಿಟ್ಟು ಈರುಳ್ಳಿ ತೊಗೊಂಡಿದ್ದೀನಿ. 2 ದಪ್ಪ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಇಲ್ಲಿ ಕಾಯಿ ತೊಗೊಂಡಿದ್ದೀನಿ. ಇಷ್ಟು ಸಾಕು ನನಗೆ ಒಗ್ಗರಣೆಗೆ. ಇಷ್ಟೇ 4 ಐಟಮ್ ನಾನು ಒಗ್ಗರಣೆಗೆ ಹಾಕೋದು, ಹೆಚ್ಕೊಂಡಿರೋದು. ಹಾಗೆ ನಾನು ಒಂದು ಪ್ಯಾನ್ ಇಟ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ. ಆಯಿಲ್ ಬಿಸಿ ಆದ ನಂತರ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸಾಸಿವೆ ಸಹ ಚಟಪಟ ಸಿಡಿತಾ ಇದೆ. ಇದಕ್ಕೆ ಆಪ್ಷನಲ್ಲು ಉದ್ದಿನಬೇಳೆ, ಕಡಲೆಬೇಳೆ ಬೇಕಂದ್ರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ 2 ಸಹ ಯೂಸ್ ಮಾಡಿದ್ದೀನಿ. ಮಧ್ಯಗೆ ದೋಸೆ ಅಥವಾ ರೊಟ್ಟಿ ಈ ಥರದ್ರಲ್ಲಿ ತಿನ್ನುವಾಗ ಸಿಕ್ಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಗೆ ನಾನು ಸ್ವಲ್ಪ ಕರಿಬೇವು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ತದನಂತರ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿನ ಸಹ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಈರುಳ್ಳಿನ ಬಾಡಿಸ್ಕೊಳ್ಳೋಣ. ನೋಡಿ, ನನಗೆ ಈರುಳ್ಳಿ ಆಲ್ಮೋಸ್ಟ್ ಚೆನ್ನಾಗಿ ಬಾಡಿದ್ದಾಯಿತು. ಇಷ್ಟ ಆದರೆ ಸಾಕು ನನಗೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಒಂದು ಸೈಡಿಗೆ ಸರಿಸ್ಕೊಳ್ಳೋಣ. ಈಗ ನಾನಿಲ್ಲಿ ಇದಕ್ಕೆ ಮೊಟ್ಟೆನ, ನಾವು 5 ಮೊಟ್ಟೆ ತೊಗೊಂಡಿದ್ವಲ್ಲ, ಆ ಮೊಟ್ಟೆನ ಈಗ ಹಾಕೋಣ. ಈ ಥರ ಒಂದು ಸೈಡ್ ಮಾಡಿಕೊಂಡು ಹಾಕಿದ್ರೆ ಚೆನ್ನಾಗಿತ್ತು. ಈರುಳ್ಳಿ ಒಳಗೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಗಟ್ಟಿಯಾಗೋವರೆಗೂ ನಾವು ಮೊಟ್ಟೆ ಓಪನ್ ಮಾಡಿಕೊಂಡು ಹಾಕ್ಕೋಬೇಕು. ನಾವು ಎಷ್ಟು ಮೊಟ್ಟೆ ತೊಗೊಂಡಿರ್ತೀವೋ ಅಷ್ಟನ್ನು ಇಲ್ಲಿ ಹಾಕ್ಕೊಳ್ಳೋಣ. ನೋಡಿ, ನಾನೀಗ ಮೊಟ್ಟೆನ ಒಂದೊಂದನೇ ಆಗಿ ಹೊಡೆದು ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆ ಸ್ವಲ್ಪ ಬಾಯ್ಲಾಗಬೇಕು. ಸ್ವಲ್ಪ ಬಾಯ್ಲಾಗಿ ಅಂತ ಮಿಕ್ಸ್ ಮಾಡಿದಾಗ ನಮಗೆ ಉದುದ್ರಾಗಿ ಬರುತ್ತೆ. ನಾನಿಲ್ಲಿ ಮೊಟ್ಟೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಏಕೆಂದರೆ ಫುಲ್ಲು ನಾವು ಎಗ್ ಬುರ್ಜಿ ಅಂತಲೇ ಮಾಡ್ತಿರೋದಲ್ವ, ಸ್ವಲ್ಪ ಮೊಟ್ಟೆ ಕ್ವಾಂಟಿಟಿ ಜಾಸ್ತಿ ಇದ್ದಷ್ಟು ತುಂಬ ಚೆನ್ನಾಗಿರುತ್ತೆ ಇದು. ಹಾಗೆ ಸೈಡ್ಸ್ ಜೊತೆನೂ, ರೈಸ್ ಜೊತೆ ಸೈಡಲ್ಲೂ ಸಹ ಚೆನ್ನಾಗಿರುತ್ತೆ. ನಾನಿಲ್ಲಿ ದೋಸೆಗೆ ಮಾಡ್ಕೊಳ್ತಾ ಇದ್ದೀನಿ ಇವತ್ತು, ಡಿಫ್ರೆಂಟಾಗಿರಲಿ ಅಂತೇಳ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ದೋಸೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನನಗೆ ಇಷ್ಟು ಹುರಿದಿದ್ದಾಯಿತು. ಈಗ ನಾನು ಈರುಳ್ಳಿದು ಒಗ್ಗರಣೆ ಕೊಟ್ಕೊಂಡಿದ್ನಲ್ಲ ಆ ಸೈಡಲ್ಲಿ, ಅದನ್ನು ಸಹ ನಾನು ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲೂ ಸಹ ದಪ್ಪ ಗಂಟು ಬರ್ದಂಗೆ ನಾನು ಸಣ್ಣದಾಗಿ ಪುಡಿ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫಾಸ್ಟಾಗಿ ಆಗುತ್ತೆ. ಟಿಫನ್ಗೆ, ಬೆಳಗ್ಗೆ ಟಿಫನ್ಗೆ ಏನು ಮಾಡೋದು ಅಂತ ಕನ್ಫ್ಯೂಸಲ್ಲಿರುವಾಗ ಈ ಥರ ಮಾಡಿಕೊಂಡ್ರೆ ತುಂಬ ಫಾಸ್ಟಾಗಿ ಆಗುತ್ತೆ. ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ.
ನಾನು ಹಾಗೆ ಸ್ವಲ್ಪ ಕಾಯಿ ತುರಿನ ಸಹ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಹೋಳು ಕಾಯಿ ತುರಿ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿಟ್ಟಿದ್ದಲ್ಲ ಕೊತ್ತಂಬರಿ ಸಹ ಹಾಕ್ಕೊಡ್ತಾಯಿದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಿಯಾಗಿ ಕಾಣಿಸ್ತಿದೆ, ತುಂಬ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾಯಿದ್ದೀನಿ. ಇದಕ್ಕೆ ಜಾಸ್ತಿ ಉಪ್ಪು ಹಾಕ್ಕೊಳ್ಬಾರ್ದು, ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಬೇಕಾಗತ್ತೆ. ಸ್ವಲ್ಪ ಜಾಸ್ತಿ ಆದರೂ ತಿನ್ನೋಕ್ಕೆ ಅಷ್ಟು ಟೇಸ್ಟ್ ಬರಲ್ಲ, ಉಪ್ಪು ಅನ್ಸ್ಬಿಡುತ್ತೆ. ನೋಡಿಕೊಂಡು ಹಾಕ್ಕೊಳ್ಳಿ. ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಅಚ್ಚ ಖಾರ ಪುಡಿ, 1/4 ಟೀ ಅಷ್ಟು ಮೆಣಸಿನ ಪೌಡರ್ನ ಹಾಕ್ಕೊಳ್ತಾಯಿದ್ದೀನಿ. ಇಲ್ಲಿ ಇದು ಆಪ್ಷನಲ್, ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಮೆಣಸಿನ್ಕಾಯಿ ಹಾಕಿದ ಖಾರ ನನಗೆ ಸ್ವಲ್ಪ ಕಡಿಮೆ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಗರಮ್ ಆಗಿರಲಿ ಅಂತ ಸ್ವಲ್ಪ ಇದನ್ನು ಆ್ಯಡ್ ಮಾಡಿದ್ದೀನಿ. ತುಂಬ ಟೇಸ್ಟ್ ಕೊಡುತ್ತೆ, ಹಾಗಾಗಿ ಇದನ್ನು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಎಲ್ಲೂ ಗಂಟಿಲ್ದಿರತ್ತೆ ನಾವು ದಪ್ಪ ಥರ ಇಲ್ದಂಗೆ ಚಿಕ್ಕದಾಗಿ ದೋಸೆಗಲ್ವ, ಹಾಗಾಗಿ ಚಿಕ್ಕದಾಗಿ ಬರಲಿ ಅಂತ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ನಾನಿಲ್ಲಿ. ನೋಡಿ ಆಲ್ಮೋಸ್ಟ್ ನನಗೆ ನೀಟಾಗಿ ಮಿಕ್ಸ್ ಮಾಡಿದ್ದಾಯಿತು. ನನಗೆ ಮೊಟ್ಟೆ ಎಗ್ ಬುರ್ಜಿ ರೆಡಿ ಆಯಿತು. ಮೊಟ್ಟೆ ಪಲ್ಯ ರೆಡಿ ಆಯಿತು. ನನಗೆ ಇಷ್ಟ ಆದರೆ ಸಾಕು. ನೋಡಿ ನೀಟಾಗಿ ಮಿಕ್ಸ್ ಆಗಿದೆ, ಆಲ್ಮೋಸ್ಟ್ ಆಯಿತು. ನನಗೆ ಇದಾಯಿತು, ಮಿಕ್ಸ್ ಆಗಿದ್ದಾಯಿತು. ನನ್ನ ಮಗ ಟೇಸ್ಟ್ ನೋಡಿ ತಿಂತು, ಹಾಗಾಗಿ ಅವನಿಗೆ ಕೊಟ್ಟೆ. ಹಾಗೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ನಾನಿಲ್ಲಿ ದೋಸೆ ಸಹ ರೆಡಿ ಮಾಡ್ಕೊಳ್ತೀನಿ. ದೋಸೆನೂ ಸಹ ಫಾಸ್ಟಾಗಿ ಆಗುವಂಥದ್ದು. ಹಿಟ್ಟು ಎಲ್ಲ ಥರದ್ದು ಹಾಕಿರೋದ್ರಿಂದ ಒಂಥರ ವೆರೈಟಿ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ದೋಸೆ ತವ ಸಹ ಬಿಸಿ ಆಯಿತು. ನಾನೀಗ ಒಂದು ದೋಸೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ನನಗೆ ದೋಸೆನ ಹಾಕಿದ್ದಾಯಿತು. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮಾಡ್ಕೋಬೋದು. ನನಗೇನು ಬರೋದಿಲ್ಲ ಎಂತ ಮಾಡೋದು ಅನ್ನೋರು ಸಹ ಈ ಥರ ತಿಂಡಿ ಮಾಡ್ಕೋಬೋದು ಫಾಸ್ಟಾಗಿ. ಇಲ್ಲ ಡೈಲಿ ತಿಂದು ಒಂದೇ ಥರ ಬೇಜಾರಾಗಿರುತ್ತೆ, ಡಿಫ್ರೆಂಟಾಗಿ ಏನಾರು ಮಾಡೋಣ ಅಂದರೂ ಈ ಥರ ಮಾಡ್ಕೋಬೋದು. 10 ನಿಮಿಷದಲ್ಲಿ ಬೆಳಗಿನ ಟಿಫನ್ ರೆಡಿ ಆಗಿಬಿಡುತ್ತೆ. ನೋಡಿ ರೆಡಿಯಾಗಿದೆ. ನನಗೆ ದೋಸೆ ಆಲ್ಮೋಸ್ಟ್ ಆಯಿತು. ತುಂಬ ಚೆನ್ನಾಗಿರುತ್ತೆ, ಸ್ಮೂತಾಗಿರುತ್ತೆ, ತುಂಬ ಚೆನ್ನಾಗಿ ರುಚಿಯಾಗೂ ಸಹ ಇರುತ್ತೆ. ನಂಗೆ ಇಷ್ಟ ಆಯಿತು. ಈಗ ನಾನೊಂದು ಪ್ಲೇಟ್ಗೆ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನನಗೆ ರೆಡಿ ಆಯಿತು. ಮತ್ತು ಇನ್ನೊಂದು ಅದೇ ತವದಲ್ಲಿ ಮತ್ತು ಇನ್ನೊಂದು ದೋಸೆ ಸಹ ನಾನು ಇಲ್ಲಿ ಹಾಕ್ಕೊಳ್ತಾಯಿದ್ದೀನಿ. 1 ಬೈ 1 ಹಾಕ್ಕೊಳ್ಳೋಣ. ಇಲ್ಲಿ ಮತ್ತೆ ಒಂದು ದೋಸೆಗೆ ಹಾಕ್ಕೊಂಡು ನಾನಿಲ್ಲಿ ಸರ್ವ್ ಮಾಡ್ಕೊಳ್ಳೋಕ್ಕೂ ಸಹ ರೆಡಿ ಮಾಡ್ಕೊಳ್ತೀನಿ. ತವ ಬಿಸಿಯಾಗಿರೋದ್ರಿಂದ ಜೋರು ಬಿಸಿ ಇತ್ತು, ಹಾಗಾಗಿ ಸ್ವಲ್ಪ ಇದಾಯಿತು ಅಷ್ಟೇ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಇಲ್ಲಿ ಸಹ ನಾನು ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದಕ್ಕೆ ಈ ಥರ ಆಯಿತು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಬೇಗ ಸಹ ಆಗುತ್ತೆ, ಚೆನ್ನಾಗೂ ಇರುತ್ತೆ. ಹೀಗೆ 2 ದೋಸೆ ಸಹ ನನಗೆ ರೆಡಿ ಆಯಿತು. ಈಗ ನಾನು ಇದನ್ನು ಸಹ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನನಗೆ ದೋಸೆ ರೆಡಿ ಆಯಿತು. ಹಾಗೆ ನಾನು ಮೊಟ್ಟೆ ಪಲ್ಯ ಅಥವಾ ಹೂರು ಪಲ್ಯ ಎರಡೂ ಸಹ ನಾನಿಲ್ಲಿ ಎಗ್ ಬುರ್ಜಿನ ಇಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಕಾಯಿ ಚಟ್ನಿ ಸಹ ಮಾಡಿದ್ದೆ ಅಂತಂದಲ್ಲ, ಕಾಯಿ ಚಟ್ನಿನ ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಡಿಫ್ರೆಂಟಾಗಿರುತ್ತೆ. ಸರ್ವ್ ಮಾಡಿದ್ದೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಸಹ ತುಂಬ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ನೋಡಿ ಈ ಥರ ಮಾಡಿಕೊಂಡು ಟ್ರೈ ಮಾಡಿ ಒಮ್ಮೆ. ಇಷ್ಟ ಆಯಿತು ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್. ಥ್ಯಾಂಕ್ ಯು.